ಏನಪ್ಪ ಡೇಟು 12/3/26. ಯಪ್ಪ ನಿಜ ಹೇಳಾಗಿ ನನ್ಗೆ ಎಷ್ಟು ಕೆಪ್ರ ಅಂದರೆ ಮೊನ್ನೆ ತನಕ ಎಸ್ ಇಟ್ ಈಸ್ ಮೇಡ್ ಫಾರ್ ಕಿಡ್ಸ್ ಅಂತ ಆಗ್ತಿದ್ದೆ. ವ್ಯೂಸು 19, 14, 15, 30 ಒಂದೊಂದು ಸತಿ ಅಷ್ಟೇ. ನಾನು ಹೇಳ್ಬಾರ್ದು, ನಿನ್ನೆ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತಿತ್ತು. ಅದು ಹಾಕ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ಒನ್ ಡೇಲಿ 29 ವ್ಯೂಸ್ ಬಂದಿದೆ. ಒನ್ ಡೇ ನೋಡಿ 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 ನೋಡಿ. ಎಂಥ ಕೆಪ್ರ ನನ್ನ ಮಗ ಅಂದರೆ ನಾನು, ಎಷ್ಟು ಕೆಪ್ರ. ಸರಿ ಬಿಡಿ, ಅದೆಲ್ಲ ಆಯಿತು. ಸಮ್ಮರ್ ಶುರು ಆಗೋಗಿದೆ, ಫುಲ್ ಶೇಕೆ. ಏನೇ ಮಲಗಿದ್ದು ಬೇಗ ಮಲ್ಕೊಂಬಿಟ್ಟೆ. ಏನೇ ವೀಡಿಯೋ ಅಪ್ಲೋಡಲ್ಲ ಇದು ಇನ್ಶಾರ್ಟಲ್ಲಿ ಎಡಿಟ್ ಮಾಡಿ. ಆಮೇಲೆ ನೋಡಿದ್ರೆ ನಮ್ಮ ಅಪ್ಪ ಕೆಲ್ಸಕ್ಕೆ ಹೋಗ್ತಾರಂತ ಬೆಳಿಗ್ಗೆ ಎಬ್ಬಳಿಸ್ಬಿಟ್ರು 5:30ಗೆ ಎದ್ದೆ. ಸೊ 1-2 ಸೆಕೆಂಡ್ ಎದ್ದೆ, ಹಿಂಗೆ ಹೋಗಿ ಮಲ್ಕೊಂಬಿಟ್ಟೆ. ಇನ್ನೂ ಎದ್ದಿದೆ 8 o'clock, 9 o'clock ಆ್ಯಕ್ಚುಲಿ. 9 o'clock to 10 ಕೂತ್ಕೊಂಡು ನೋಡಿ, ಟೈಮ್ ನೋಡಿ. ಏನಪ್ಪ 9:50 ಆಗಿದೆ. ಇವಾಗೇನೋ ಮನೇಲಿ ಏನೋ ದ್ರಾಕ್ಷಿ ಇಟ್ಟವ್ರೆ, ದ್ರಾಕ್ಷಿ ಇದನ್ನು ತಿಂತೀನಿ ಇವಾಗ ಕೂತ್ಕೊಂಡು. ಫುಲ್ಲು ಹೊಟ್ಟೆ ಹಸ್ದೋಗಿದೆ. ದ್ರಾಕ್ಷಿ ತಿಂದ್ಬಿಟ್ಟು ಇನ್ನೇನು ಇವಾಗ ಅಜ್ಜಿ ಮನೆಗೆ ಹೋಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಅಲ್ಲಿಂದ ಡೈರೆಕ್ಟಾಗೆ ಎಲ್ಲ ಕೆಲಸ ಇಲ್ಲೇ ಡ್ರೆಸ್ ಗೀಸ್ ಮಾಡ್ಕೊಂಬಿಡ್ತೀನಿ. ಅದು ಟೆನ್ಷನ್ ಇಲ್ಲ. ಇವತ್ತು ತುಂಬ ಪ್ಲ್ಯಾನ್ ಇದೆ ಗೈಸ್, ತುಂಬ ಅಂದರೆ ಫಾಸ್ಟಾಗಿ ವರ್ಕ್ ಮಾಡಬೇಕು ನಾನು. ಯಾಕಂದರೆ ಇಲ್ಲಿಂದ ಡೈರೆಕ್ಟಾಗಿ ನಾನು ಕಾಲೇಜ್ಗೆ ಹೋಗ್ಬೇಕು. ಕಾಲೇಜಿಂದ ಅದೇನೋ ರೆಕಾರ್ಡ್ ಎಲ್ಲ ಬರ್ದಾಯಿತು, ಎಲ್ಲ ಕಂಪ್ಲೀಟ್ ಇದೆ. ಅದಾದಮೇಲೆ 2 ಕ್ಲಾಸ್ ಇದೆ. ಒಂದು ಇಂಗ್ಲೀಷ್ ಕ್ಲಾಸು, ಇನ್ನೊಂದು ಬಂದು AE ಕ್ಲಾಸು, ಅಪ್ಲೈಡ್ ಎಲೆಕ್ಟ್ರಾನಿಕ್ಸು. ಅದರಲ್ಲಿ ಆ ಸರು ಒಂದು 2 ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಬಿಟ್ಟಿದ್ದಾರೆ. ಅದನ್ನು ಓದಬೇಕು, ನೀಟಾಗಿ ಓದ್ಕೊಂಬಿಡ್ತೀನಿ ನೀಟಾಗೆಲ್ಲ. ಅದು ಓದ್ಕೊತೀನಿ. ಅದಾದಮೇಲೆ 5:30 ಶಾರ್ಪು ಎದ್ನೋ ಬಿದ್ನೋ ಅಂತ ಓಡ್ಕೊಂಬರ್ಬೇಕು ಹೊರಗಡೆ. ಪಟ್ ಅಂತ ಓಡ್ಕೊಂಬಂದು ನಮ್ಮ ಮಮ್ಮಿ ಬಂದಿರ್ತಾರೆ, ಅಲ್ಲಿ ಗಾಡಿ ಎತ್ಬಿಟ್ಟು ಫಾಸ್ಟಾಗಿ ಬರಬೇಕು ಈ ಅಜ್ಜಿ ಮನೆಗೆ ಹೊರಟೋಗ್ತೀನಿ ಡೈರೆಕ್ಟಾಗಿ. ಯಾಕಂದರೆ ಈ ಕಿಟ್ಟು, ಬಾಸ್ಕೆಟ್ಬಾಲ್ ಶೂ ಎಲ್ಲ ಎತ್ಕೊಂಡು ಹೋಗಿ, ಅಲ್ಲಿ ಫೆವಿಕ್ವಿಕ್ ಬೇರೆ ಇದೆ, ಸ್ವಲ್ಪ ಹೊರಗಡೆ ಬಂದಿದೆ ಶೂದು. ಅದೆಲ್ಲ ನೀಟಾಗಿ ಅನಿಸ್ಬಿಟ್ಟು ಇವಾಗ ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀನಿ. ಪಟ್ಟಂತ ಹೋಗಿ ಹಠ ಅಂತ ಕೆಲಸ ಮಾಡ್ಕೊಂಬಿಟ್ಟು ಡೈರೆಕ್ಟ್ ಅಲ್ಲೇ ಶೂ ಹಾಕ್ಕೊಳ್ಳ ಅನ್ಕೊಂಡು. ಸಾಕ್ಸ್ ತೊಗೊಬೇಕು, ಸಾಕ್ಸೇ ಇಲ್ಲ ನನ್ನ ಹತ್ರ. ಹಳೇದೆಲ್ಲ ಇದೆ. ಕಾಲು ಬೇರೆ ಕೆರ್ಕೊಂಡು ರಕ್ತ ಎಲ್ಲ ಬಂತು. ನೆನೆ ಸಾಕ್ಸ್ ತೊಗೊಬೇಕು. ಒಂದು ಸಂಡೇ ಕತೆ ಗೊತ್ತಿಲ್ಲ. ಸ್ಯಾಟರ್ಡೇ ಟ್ರೈ ಮಾಡ್ತೀನಿ. ನಾಳಿದ್ದು ರಜಾ ಇರುತ್ತೆ. ನಾಳೆ ಬಂದು ನಾರ್ಮಲ್ಲು, ನಾಳಿದ್ದು ರಜಾ ಇರುತ್ತೆ. ಅವತ್ತು ಟ್ರೈ ಮಾಡೋಣ ಅಷ್ಟೇ ಗೈಸ್. ತಲೆಯಲ್ಲಿ ಇಷ್ಟಿದೆ ಪ್ಲ್ಯಾನು. ಅದರ ಪ್ಲೇಸ್ ಇವತ್ತು ಫಾಸ್ಟಾಗಿ ಅದೇ ಅಲ್ಲಿದ್ನಲ್ಲ ಕಾನ್ವರ್ಸೇಷನು. 5:30ಗೆ ಬಿಟ್ಟಿದ ತಕ್ಷಣ ಅಜ್ಜಿ ಮನೇಲಿ ಪಟ ಅಂತ ಏನೋ ತಿನ್ನಬೇಕು ಗೈಸ್. ಏನೋ ಒಂದು ಫ್ರೂಟ್ಸ್ ಇಲ್ಲ ಏನಾದ್ರು ತುಪ್ಪ ಚಪಾತಿ ಏನೋ ಒಂದು ತಿನ್ನಬೇಕು. ಏನೋ ಒಂದು ತಿನ್ನೋಣ. ತಿನ್ಬಿಟ್ಟು ಅದೇ ಸ್ವಲ್ಪ ಏನಾದ್ರು ಗಟ್ಟಿ ಇರೋದು ಏನಾದ್ರು ತಿನ್ನಬೇಕು. ತಿನ್ಬಿಟ್ಟಿಲ್ಲ ಅನ್ನ ಮಾಡಿರ್ತಾರೆ, ಅನ್ನ ಮಧ್ಯಾಹ್ನದಿರುತ್ತೆ, ಸಾರಿರುತ್ತೆ, ಚೆನ್ನಾಗಿ ಕಲ್ಸ್ಕೊಂಡು ತಿನ್ಕೊಂಡ್ಬಿಡ್ತೀನಿ. ಅದಾಯ್ತು ಕೆಲಸ. ಅಲ್ಲಿಂದ ಡೈರೆಕ್ಟಾಗಿ ಅಲ್ಲಿ ಡ್ಯಾಡಿ ಕರ್ಕೊಂಡು ಹೋಗ್ತಾರೆ ಗೈಸ್ ಇವತ್ತಿಂದ ನನಗೆ. ಜಯನಗರು ಕಿತ್ತೂರು ರಾಣಿ ಕೋಟ್ ಅಂತಿದೆ, ಅಲ್ಲಿ JSC ಅಂತಿದೆ. ಟೀಮ್ ಚೆನ್ನಾಗಿದೆ ಅವ್ರದ್ದೇನು ಗೊತ್ತಾ. ಅಲ್ಲಿಗೆ ಯಾಕಂತ ಸೇರ್ತಿರೋದಂದರೆ ನೆಕ್ಸ್ಟ್ ತಿಂಗಳೇ ಮ್ಯಾಚ್ ಇದೆ. ನಾನು ಅದಕ್ಕೆ 2 ಡೇಸಿಂದ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಿರೋದು. ನೆಕ್ಸ್ಟ್ ತಿಂಗಳೇ ಮ್ಯಾಚ್ ಇದೆ. ನೆಕ್ಸ್ಟ್ ತಿಂಗಳೇ ನಾನು 17 ಆಗೋದು. ಮೀನ್ಸ್ ಐ ಕ್ಯಾನ್ ಪ್ಲೇ ಅಂಡರ್ 16. ಇವಾಗ 16 ಏಜ್ ಇದ್ದು ನೀನು ಅಂಡರ್ 16 ಆಡ್ಬೋದು. ಅದಕ್ಕೆ ಆಡ್ತೀನಿ ಅಂತ. ಇವಾಗ ನನ್ನ ಬರ್ಡೇ ಡೇಟು April 24. ಮ್ಯಾಚ್ ಅದು April 10, April 12 ಹಂಗಿದ್ರೂ ಪರವಾಗಿಲ್ಲ. ಅಷ್ಟೇ, ಇನ್ನೊಂದು 10 ದಿವಸ ಇರುತ್ತೆ. ಅದು ಬೇಡ ಗೈಸ್, April 23 ಇದ್ರೂ ಪರವಾಗಿಲ್ಲ. ಫೈನಲ್ ಮ್ಯಾಚು ಆಡೋದು, ಗೆದ್ದೆ, ಮುಗೀತು. 24 ನಾನು 17 ಮುಗಿಯೋದು ಕೆಲಸ. ಅದೇ ಗೈಸ್, ಇದು ಹೆಂಗೆ ಅಂದ್ಕೊಂಡಿದ್ದೀನಿ ಅಂದರೆ, ಇದು ಮಂಡೇ, ಟ್ಯೂಸ್ಡೇ, ವೆನಸ್ಡೇ ಆಗೋಲ್ಲ ಹೋಗೋಕ್ಕೆ. ವೆನಸ್ಡೇ ಹೋಗ್ತೀನಿ, ಥರ್ಸ್ಡೇ, ಫ್ರೈಡೇ ಹೋಗ್ತೀನಿ. ಯಾಕಂದರೆ ಮಂಡೇ ಬಂದು AE ಇದೆ, ಅಪ್ಲೈಡ್ ಎಲೆಕ್ಟ್ರಾನಿಕ್ಸು. ಸಂಡೇ ನೀಟಾಗಿ ಓದ್ಕೊಂಡ್ಬಿಡ್ತೀನಿ ಅದನ್ನು. ಸ್ಯಾಟರ್ಡೇ ಕೂತ್ಕೊಂಡು ಮ್ಯಾಥ್ಸು ಮತ್ತು ಅಲ್ಲಿ ಟ್ರೈ ಟು ಕಂಪ್ಲೀಟ್ ದಿಸ್ ಥಿಂಗ್. ಅದು ಯಾವ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ಏನು ಓದಬೇಕಂತಲೇ ಗೊತ್ತಾಗ್ತಿಲ್ಲ ಗೈಸ್. ಮ್ಯಾಮ್ಗೆ ಇವತ್ತು ಕೇಳಬೇಕು. ನಾಳೆ ಪೀರಿಯಡ್ ಇದೆ, ಇವತ್ತು ಕೇಳ್ತೀನಿ ಅಮ್ಮೋಗನ ಜೊತೆ ಹೋಗಿ.
ಮತ್ತು ಅದಾದಮೇಲೆ ಏನು ಅಂದ್ಕೊಂಡೆ, ನೆಕ್ಸ್ಟು ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ ಆಯಿತು, ಮ್ಯಾಥ್ಸ್ ಆಯಿತು, IC ಕೇಳಬೇಕು, ಮತ್ತು CS ಆ ಮ್ಯಾಮ್ ಕ್ವಶನ್ ಪೇಪರೇ ಕೊಟ್ಬಿಟ್ಟಿದ್ದಾರೆ, ಅದು ನೀಟಾಗಿ ಓದ್ಕೊಂಡ್ರೆ ಆಯಿತು. ಇವತ್ತು ಇನ್ನೊಂದು ಸರ್ತಿ ಕೇಳ್ಕೊತೀನಿ ಅದೆಲ್ಲ. ನೆಕ್ಸ್ಟು ಬಂದು ಇನ್ನೊಂದು ಸಬ್ಜೆಕ್ಟ್ ಯಾವುದಿದೆ ಮರ್ತೋಯ್ತು, ಯಾವುದಿದೆ 5 ಇರೋದು ನನಗೆ, IC, ಮ್ಯಾಥ್ಸು, CAG ಅಂತ ಅವ್ರ ಪೋರ್ಷನ್ನೇ ಹೇಳ್ಬಿಟ್ಟಿದ್ದಾರೆ. ನೀಟಾಗಿ ಅದೊಂದು ಸತಿ ನೋಡ್ಕೊಬೇಕು, ಯಾಕಂದರೆ ವೆನೆಸ್ಡೇ ನೋಡ್ಕೊಬೇಕಲ್ಲ. ಮಂಡೇ ಮುಗೀತು, ಮಂಡೇ ಬಂದು ಎಕ್ಸಾಮ್ ಮುಗಿಯುತ್ತೆ, ಫುಲ್ ಡೇ ಇರತ್ತೆ ಅನ್ಕೊತೀನಿ, ಗೊತ್ತಿಲ್ಲ ಗೈಸ್, ಕತೆ ಗೊತ್ತಿಲ್ಲ. ಮಂಡೇ ಫುಲ್ ಡೇ ಇಲ್ಲ ಅಂದರೆ ಐ ವಿಲ್ ಕಮ್ ಟು ಹೋಮ್, ಐ ವಿಲ್ ಕಂಪ್ಲೀಟ್ ಆಲ್ ದೋಸ್ ಥಿಂಗ್ಸ್. ಐ ವಿಲ್ ರೀಡ್ ಯಾವುದಿರೋದು ಟ್ಯೂಸ್ಡೇ ಬಂದು ಮ್ಯಾಥ್ಸು ಮತ್ತು ಇಂಗ್ಲೀಷು. ಮ್ಯಾಥ್ಸ್ ನೀಟಾಗಿ ಓದ್ಕೊತೀನಿ ಕುತ್ಕೊಂಡು, ಇಂಗ್ಲೀಷು ಓದ್ಕೊತೀನಿ, ಮುಗಿಯುತ್ತೆ ಅದೆಲ್ಲ ಕೆಲಸ ಮುಗಿಯುತ್ತೆ. ವೆನೆಸ್ಡೇ ಬಂದು ಇದಕ್ಕೆ ಹೋಗ್ತೀನಿ, ಎಲ್ಲೇಳಿ ಜಯನಗರ, ಅಲ್ಲಿಗೆ ಹೋಗ್ತೀನಿ. ವೆನೆಸ್ಡೇ ಹೋಗ್ತೀನಿ, ಥರ್ಸ್ಡೇ ಹೋಗ್ತೀನಿ, ಫ್ರೈಡೇ ಹೋಗ್ತೀನಿ. ಆಗೇನಾಗುತ್ತೆ, ಟೈಮ್ ಸೆಟ್ ಆಗುತ್ತೆ. ವೆನೆಸ್ಡೇ ಬಂದು ಗೈಸ್ ಸಂಡೇಯಿಂದ ನಾನ್ ವೆಜ್ ಶುರು ನಮ್ಮದು. ಅದೇ ಈ ವರ್ಷದಲ್ಲೇ ಫಸ್ಟ್ ಟೈಮ್ ನಾನ್ ವೆಜ್ ತಿಂತಿದ್ದೀನಿ. ಯಾವತ್ತೂ ಸಂಡೇ ಫುಲ್ ಸ್ಪೆಷಲ್ ಇರುತ್ತೆ ನೋಡಿ. ಯಾವುದೋ ಫಂಕ್ಷನ್ ಇದೆ, ಯಾರೋ ನಮ್ಮ ತಾತನ ಸೈಡು, ನಮ್ಮ ತಾತನ ತಂಗಿ ಮತ್ತು ಅವ್ರದ್ದು ಗಂಡಂದೇನೋ 50 ವರ್ಷದ ಅದೇನೋ ಮಾಡ್ತಾರಲ್ಲ ಗೈಸ್, ಕತೆ ಗೊತ್ತಿಲ್ಲ. 50 years ಆಗಿದೆ ಮದುವೆ ಆಗಿ, ಅದಕ್ಕೇನೋ ಮಾಡ್ತಾರಲ್ಲ ಪೂಜೆನೋ ಅದೇನೋ ಮಾಡ್ತಾರೆ, ಗೊತ್ತಿಲ್ಲ ನನಗೆ. ಅದು ಮಾಡಿದ್ರೆ ಅದೆಲ್ಲ ತೋರಿಸ್ತೀನಿ. ಅರೆ ಯಾರ್ಯಾರು ಇರ್ತಾರೆ ಗೈಸ್, ಕತೆ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಥರ ಅಂತೂ ನಾಚ್ಕೊಂಡಿರಲ್ಲ. ಅವತ್ತು ಸಂಡೇ ಎಷ್ಟೆಷ್ಟು ಕಂಟೆಂಟ್ ಇತ್ತು ಗೊತ್ತಾ, ಎಲ್ಲ ಮಿಸ್ ಮಾಡಿದೆ. ನಮ್ಮ ಅಪ್ಪನೇ ಬೈದರು, ಏನೋ ಮಾಡ್ತಿದ್ಯಾ ಅಂತ. ಗೊತ್ತಾಯ್ತಲ್ಲ, ಮಿಸ್ ಮಾಡಲ್ಲ. ಯಾರು ಮಖ ನೋಡ್ತಾರ ನೋಡಿ, ಐ ಆಮ್ ಚಿರಾಗ್ ಅಂತೀನಿ ಅಷ್ಟೇ. ಏನು ಇನ್ನು 3 ವಾರದಲ್ಲಿ 44 ಸಬ್ಸ್ಕ್ರೈಬರ್ಸು. ಇನ್ನೂ ಸ್ಯಾಟರ್ಡೇ ಕೂತ್ಕೊಂಡು ರುಕೋ ಜರ ಸಬರ್ ಕರೋ ಎಲ್ಲ ಮಾಡಬೇಕು. ಸ್ಯಾಟರ್ಡೇ ಕೂತ್ಕೊಂಡು ಓದಬೇಕು. ನನ್ನ ತಲೆಯಲ್ಲಿ ಏನೇನೋ ಐಡಿಯಾ ಇದೆ, ಅರೆ ಅದೆಲ್ಲ ವರ್ಕೌಟ್ ಆಗಬೇಕಿದ್ರೆ ರಜತ್ ಬೇಕು. ನಂಗೆ ಹುಡುಗರು ಅಂದರೆ ಇವಾಗ ಅಮೋಘ ಬರಬೇಕು, ರಜತ್ ಬರಬೇಕು, ಅವ್ರಿಗೆಲ್ಲ ಎಕ್ಸಾಮ್ ನಡೀತಿದೆ. ನಾನೇನು ಮಾಡಲಿ, ನಾವು ಒಬ್ಬನೇ ಮಾಡೋಕ್ಕಾಗಲ್ಲ ಏನು. ನಾನು ಇವಾಗ ಏನಾದ್ರು ಮಾಡ್ಬೇಕಂದ್ರೂ, ನಾನು ಕ್ವಶನ್ ಕೇಳಿದ್ರೂ ಯಾರೋ ವೀಡಿಯೋ ತೆಗಿಯೋರು ಬೇಕು, ನಾನು ಬಾಸ್ಕೆಟ್ಬಾಲ್ ಆಡೋದ್ರೂ ಯಾರೋ ವೀಡಿಯೋ ತೆಗಿಯೋರು ಬೇಕು, ಇಲ್ಲ ಅವರೇ ಬಂದು ಆಡಬೇಕು, ಎಲ್ಲ ಕೆಲಸ ಇದೆ. ಅದಕ್ಕೆ ಒಂದು ಸ್ವಲ್ಪ ತಲೆ ಕೆಡ್ತಿದೆ. ಅಲ್ಲಿ ಸಿ ವಾಟ್ ಟು ಡೂ. ಕ್ರಿಕೆಟ್ ಅಂತೂ ಆಡೋದು, ಬೇರೆ ಸ್ಪೋರ್ಟ್ ಆಡೋಣ ಅಂತ. ಕ್ರಿಕೆಟ್ ಆಡಿದೆ, ಎರಡು ಸತಿ ಹಾಕಿದ್ದೀನಿ. ಇವಾಗ ಬಾಸ್ಕೆಟ್ಬಾಲು ಹಾಕಿದ್ದೀನಿ. ನೆಕ್ಸ್ಟ್ ಆದರೂ ಹೋಗಬೇಕು. ಸ್ವಿಮ್ಮಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ, ಅಲ್ಲೇ ಮೊಬೈಲ್ ಇಲ್ಲಿಂದ ಎತ್ಕೊಂಡು ಹೋಗೋಣ. ಬಿಡಿ ಆಯಿತು, ಅದು ಕ್ಯಾನ್ಸಲು. ಇವಾಗ ಏನು ಗೈಸ್ 10:03. ಇವಾಗ ನಾನು ಹೀಟರ್ ಓಕೆ ಗೈಸ್, ಸರಿ. ಅದೇ ಹೀಟರ್ ಹಾಕ್ಬಿಟ್ಟಿದ್ದೆ, ನೋಡ್ಕೊಂಡಿಲ್ಲ ಟೈಮು. ಇವಾಗೇನು ಮಾಡ್ತೀನಿ, ಇವಾಗೇನು ಒಂದೇ ಕೆಲಸ ಮಾಡೋದು, ಬಕೆಟಲ್ಲಿ ಬಿಟ್ಬಿಡ್ತೀನಿ ನೀರನ್ನ. ಒಂದು ನಿಮಿಷ ನೀರನ್ನ ಬಿಟ್ಟಿದ್ದೀನಿ ಗೈಸ್. ಏನು ಒಂದು 5 ನಿಮಿಷ ಆಗಿರೋದು ಆ್ಯಕ್ಚುಲಿ. ಏನು 10:55, ಇಟ್ಸ್ 10:03 ಇವಾಗ. ಇರೀ ಗೈಸ್, ಅಮ್ಮ ಫೋನ್ ಮಾಡ್ತಿದ್ದಾರೆ. ಸರಿ, ನಾನು ಸ್ನಾನ ಆದಮೇಲೆ ರೆಡಿ ಆದಮೇಲೆ ಬರ್ತೀನಿ. ಆಯಿತು ಗೈಸ್, ರೆಡಿ ಆದೆ. ಟೈಮ್ ಬಂದು 11 o'clock. 1 hour ಪಾತ್ರೆ ಇತ್ತು, ಪಾತ್ರೆ ಉಜ್ಜಿದೆ. ಮತ್ತು ಎಲ್ಲ ಬಟ್ಟೆ ಮೇಲಿತ್ತು, ಬಟ್ಟೆ ಮೇಲಿಂದ ಕೆಳಗಡೆ ತಂದೆ. ಅಪ್ಪ ಟೈಮ್ ಬೇರೆ ಆಗೋಯ್ತು ಗೈಸ್. ಹೊಟ್ಟೆ ಕಲಿಸ್ತಿದೆ. ಏನೂ ತಿಂದಿಲ್ಲ. ದ್ರಾಕ್ಷಿ 1 hour ಆಯ್ತು ತಿಂದು. ಯಾವ ಫುಲ್ ಸುಸ್ತಾಗೋಗಿದೆ, ಡಿಹೈಡ್ರೇಟ್ ಆಗೋಗಿದ್ದೀನಿ. ನೀರು ಕುಡಿಯೋ ಕೈಯೆಲ್ಲ ನಡುಗ್ತಿದೆ. ಪಟ ಅಂತ ಎಲ್ಲ ನೋಡ್ಕೊತಿದ್ದೀನಿ. ಡೋರ್ಗೆ ಏನೇನಲ್ಲ ಎಲ್ಲ ಸರಿ ಇದೆ. ನಾಳೆ ಚಾಕ್ಲೇಟ್ ಮುಗಿಸ್ತೀನಿ. ಯಾವುದೇಳಿ ರಕ್ಷಿತ ಅವ್ರಕ್ಕೆ ಹಾಕ್ಕೊಟ್ಟಿದ್ದು, ಅವ್ರ ಹೆಸರು ಜೀವಿತ ಅಂತ. ಮುಗಿಸ್ತೀನಿ ನಾಳೆ ಚಾಕ್ಲೇಟ್. ಅಪ್ಪ ಆಯಿತು. ಎಲ್ಲಿ ಕೆಟ್ಟು ನೋಡಿ, ಇಷ್ಟು ಎತ್ಕೊಂಡು ಹೋಗ್ಬೇಕು ನಾನು ಇವಾಗ. ನೋಡಪ್ಪ ಶುರು ಮಾಡಿ. ಸರಿ ಗೈಸ್, ಅಜ್ಜಿ ಮನೇಲಿ ಸಿಗೋಣ. ಅಜ್ಜಿ ಮನೆಗೆ ಬಂದೆ ಗೈಸ್. ಏನೋ ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ಅದಾದಮೇಲೆ ಇವಾಗೇನೋ ಇದು ಮಸ್ಕ್ ಮೇಲನ್ ತಿಂದೆ. ಇವಾಗ ಗಂಜಿ ಕುಡಿ ಅಂತಿದ್ದಾರೆ. ಗಂಜಿ ಕುಡಿದ್ಬಿಟ್ಟು ಆಮೇಲೆ ಬಿಸಿಬೇಳೆ ಬಾತ್ ತಿನ್ಬಿಟ್ಟು ಮುಗೀತು ಇವತ್ತಿನ ಕತೆ. ಬಿಸಿಬೇಳೆ ಬಾತ್ ಮಾಡಿದ್ರಂತ ಚಿಪ್ಸ್ ತೊಗೊಳಕ್ಕೆ ಬಂದಿದ್ದೀನಿ. ಇವಾಗ ಮನೆಗೆ ಹೋಗೋಣ. ಇರಿ, ಮನೆಗೆ ಬಂದೆ, ಗಾಡಿಲೇ ಹೋದೆ, ಬೇಗ ಬಂದೆ. ಡ್ಯಾಡಿ ಏನೋ BP ಸ್ವಲ್ಪ ಲೋ ಆಗಿದೆ, ಅದಕ್ಕೆ ಹೋಗಿ ತೊಗೊಂಬಂದ್ಬಿಡು ಅಂದರು.
ಪಟ್ಟಂತ ಬಂದೆ ಗೈಸ್. ಒಂಥರ ಸುಸ್ತಾಗುತ್ತೆ. ಗಂಜಿ ಅಷ್ಟೇ ಕುಡ್ದಿರೋದು, ಏನೋ ಕುಡ್ದಿಲ್ಲ ಅದು ಬಿಟ್ಟು. ಪ್ರಾಕ್ಟೀಸ್ ಮಾಡೋಣ ಅಂದರೆ ಇನ್ನೂ ಸಂಜೆ ಬೇರೆ ಹೋಗಬೇಕು. ಸ್ವಲ್ಪ ಕ್ರ್ಯಾಮ್ಸ್ ಹಿಡಿದ್ರೆ ಕಷ್ಟ ಆಗೋತ್ತಂತ ಇವತ್ತು ಮಾಡಿಲ್ಲ ಪ್ರಾಕ್ಟೀಸು. ಯಪ್ಪ ಮಾತು ತಗೊಳ್ಳಿ. ಸೂಟ್ ಆಗಿತ್ತು ಯಪ್ಪ, ಟೈಮ್ ಪಾಸ್ ಆಗ್ತಿಲ್ಲ ಗೈಸ್. ಏನು ಮಾಡೋದು? ಪ್ರಾಕ್ಟೀಸ್ ಮಾಡೋಣ ಅಂದರೆ ಬಿಸಿಲಿದೆ, ಕ್ರ್ಯಾಮ್ಸ್ಗೆ ಬಿಡತ್ತಂತ ಭಯ ಅಷ್ಟೇ. ಯಪ್ಪ ಏನು ಮಾಡಲಿ ಅಂತಲೇ ಯೋಚನೆ ಮಾಡ್ತಿದ್ದೀನಿ. ಗೇಮ್ ಮಾಡಬೇಕು, ಯಾವ ಗೇಮ್ ಮಾಡೋದ? ಫೀಫಾ ಲೇಟ್ ಆಗುತ್ತೆ. ಯಪ್ಪ ನಾನು ಯಾಕೋ ಮೂಡೇ ಇಲ್ಲ, ಯಾವ್ದು ಆಡಲಿ ಅಂತಲೇ ಗೊತ್ತಾಗ್ತಿಲ್ಲ. ಫ್ರೀ ಫೈರ್ ಆಡೋದ? ಒಂದು ಮ್ಯಾಚ್ ಆಡೋದ ಸರಿ ಗೈಸ್. ಅದು ಗೇಮು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊತಿದ್ದೀನಿ, ಅಪ್ಲೋಡ್ ಮಾಡೋಕ್ಕೆ ತಲೆ ಕೆಡ್ತೈತೆ. ಅದಕ್ಕೆ ಅದೊಂದು ದಿವಸ ಬರೀ ವೀಡಿಯೋ ಮಾಡ್ತೀನಿ, ವ್ಲಾಗ್ ಜೊತೆ ಮಾಡಲ್ಲ. ಅದೇನು ಗೊತ್ತಾ ಗೈಸ್, ಇನ್ನೂ ನಮ್ಮ ಹುಡುಗರೆಲ್ಲ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಗೇಮು. ಧೀರಜು, ನಾನು ಮತ್ತು ಯಾರಪ್ಪ, ಧೀರಜು, ನಾನು, ಅಮೋಘ, ರಜತ್ ಇಲ್ಲ ಅಂದರೆ ಇವನು ಪ್ರೀತಮ್ ಇಲ್ಲ ಅಂದರೆ ಇವನು ಯಾರೋ ಪ್ರಯೋಜನ. ಇಷ್ಟು ಜನ ಇದ್ದೀವಿ. ಒಂದು ದಿವಸ ಅದು ಅಪ್ಲೋಡ್ ಮಾಡ್ತೀನಿ ರೀ ಗೈಸ್. ಒಂದು ಗೇಮ್ ಮಾಡಿದೆ, ಬುಯ್ಯ ಮಾಡಿದೆ, 4-3 ಚೆನ್ನಾಗೇ ಇತ್ತು ಗೇಮ್. ಇವಾಗ ಹೊರಡ್ಬೇಕು, ಇನ್ನೊಂದು 12:45 ಹೊಡ್ತೀವಿ. ಹೋಗ್ಬಿಟ್ಟು ಅಷ್ಟೇ. ಯಪ್ಪ ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ, ಟೈಮ್ ಪಾಸ್ ಆಗ್ತಿಲ್ಲ. ಇಲ್ಲಿ ಬೇರೆ ಬಿಸಿ ಕಾಲು ನೋವು ಉರಿತಿದೆ, ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ. ನೆರಳಲ್ಲಿ ಬಂದು ನಿಂತ್ಕೊಂಡೆ. ಇವಾಗ ಇದೇನೋ ಮಜ್ಜಿಗೆ ಇದೆ, ನಂದಿನಿತ್ತು, ಮಜ್ಜಿಗೆ ಕುಡಿದ್ಬಿಟ್ಟು ಇವಾಗ ಕೊಡಬೇಕು. ಹೋಗಿ ಯಪ್ಪ ಇವತ್ತು ಆ್ಯಕ್ಚುಲಿ ಈವ್ನಿಂಗ್ ಇರೋದು ಮಜಾ. ಇವಾಗೇನು ಟೈಮ್ ಪಾಸು, ಈವ್ನಿಂಗು ಡಬಾ ಸೂಪರ್ ಆಗಿರುತ್ತೆ. ಈವ್ನಿಂಗ್ ಸಿಗೋಣ. ಬೇಡ ಈವ್ನಿಂಗ್ ಯಾಕೆ, ಇವಾಗ ಇನ್ನೂ ಗಾಡೀಲಿ ಹೋಗೋದೆಲ್ಲ ತೋರಿಸ್ಬೇಕು ನಾನು ನಿಮಗೆ. ಸರಿ ಇವಾಗ ಹೊರಡ್ಲಾ? ಓಕೆ, ಇವಾಗ 12:50 ಹೊಡ್ತೀವಿ ಗೈಸ್. ಆಗ ಇನ್ನೂ ವೀಡಿಯೋ ಮಾಡ್ತೀನಿ. ಇವಾಗ ಮಜ್ಜಿಗೆ ಕುಡಿಬೇಕು, ಬಾಯರ್ಕೆ ಫುಲ್ಲಾಗ್ಬಿಡುತ್ತೆ. ಸರಿ ಇವಾಗ ಮನೆ ಬಿಡ್ತಿದ್ದೀನಿ. ಇವಾಗ ಗಾಡೀಲಿ ಬಿಡಬೇಕು. ಗಾಡಿ ಬಿಡ್ತಿದ್ದಾರೆ. ಏನಾಯ್ತು ಚಾಲ್ತಾ ಇದೆ ಮೀಟರ್ ಬೈಕೆ, ಆದ್ರೇನು ಅದು ಹಂಗೆ ಇತ್ತು ಡ್ಯಾಡಿ. ನಿನ್ನೆ ಹೆಂಗಿತ್ತು ಹಂಗೆ ಇತ್ತು. ಇಲ್ಲಿಂದ ಎತ್ಕೊಂಡು ಇಲ್ಲಿ ರಜ್ಜಿ ಎಂದಲ್ಲಿತ್ತು. 200 ಹಾಕ್ದೆ. 200 ಹಾಕ್ಸಿದ್ರಿ? ಫಸ್ಟ್ 100 ಹಾಕ್ದೆ. ನಿನ್ನೆಯಿಂದ ಎಷ್ಟು ಕಿಲೋಮೀಟರ್ ಓಡಿಸಿದ್ವಿ ಗೊತ್ತಾ ಗಾಡಿ? ಇಲ್ಲಿಂದ ಚೆನ್ನಮ್ಮನಕೆರೆ ಒಂದು, ಬರುವಾಗ ಒಂದು. ಎಷ್ಟಾಯ್ತು? 2 ಆಯಿತು. ಎಷ್ಟು ಕಿಲೋಮೀಟರ್ ಇದೆ? ಎಷ್ಟಿದೆ? 3 ಕಿಲೋಮೀಟರ್ ಇದೆ. 2 ಹೋಗಕ್ಕೆ ಒಂದು, ಬರಕ್ಕೆ ಒಂದು ಅಷ್ಟೇ. ಇಲ್ಲ ಕಣ, 3 ಕಿಲೋಮೀಟರ್ ಇದೆ. ಏನು ಇಲ್ಲಿಂದ ಚೆನ್ನಮ್ಮನಕೆರೆ? ಇಲ್ಲ ಡ್ಯಾಡ್, ಒಂದು ಹೋಗಕ್ಕೆ ಒಂದು, ಬರಕ್ಕೆ ಒಂದು, 2 ಕಿಲೋಮೀಟರ್. 1 ಕಿಲೋಮೀಟರ್ ಡ್ಯಾಡ್, ಒಂದೇ ಡ್ಯಾಡ್. ಇಲ್ಲಿಂದಾನೇ ನಿಮ್ಮ ಅಮ್ಮನ ಮನೆಗೆ 2 ಕಿಲೋಮೀಟರ್ ಇದೆ. ನಮ್ಮನೆ ಅಲ್ಲಿಂದ. ಇಲ್ಲಿಂದ? KEB ಅಲ್ಲಪ್ಪ, ಇಲ್ಲಿಂದ ನೀನು ಹೋಗ್ಬೇಕಂದ್ರೆ 1 ಕಿಲೋಮೀಟರ್ ಇಲ್ಲ, ಜಾಸ್ತಿ ಇದೆ. ಇಲ್ಲ ಚಿನ್ನ, ನಾನು ಹೋಗೋದು ಗಲ್ಲೀಲಿ ಡ್ಯಾಡ್. ಹೆಂಗಾದ್ರು ಹೋಗೋ, ಬಟ್ಟಲ್ಲಿ ಹೋಗ್ಲೇಬೇಕಲ್ಲ. ಅದರಲ್ಲೂ ನಾನು ಡೌನಲ್ಲೆಲ್ಲ ಆನೇ ಮಾಡಲ್ಲ, ಗಾಡಿ ಆಫ್ ಮಾಡಿಬಿಡ್ತೀನಿ. ಸರಿ ಬಿಡಿ, ರೆಡಿ ಇರ್ತೀರಾ ಇವತ್ತು? 5:30 ನಾನು ಮಮ್ಮಿ ಜೊತೆ ಬರ್ತೀನಿ ಮನೆಗೆ. ಬಂದಿದ್ದ ತಕ್ಷಣ ಏನಾರು ತಿನ್ಬಿಟ್ಟು ಹೊರಡೋಣ ಇಬ್ಬರು, ಸರಿನಾ? ಅಷ್ಟೇ ಗೈಸ್, ಪ್ಲ್ಯಾನ್ ಎಲ್ಲ ಮುಗಿತು. ಇವಾಗ ಯಾರಿಗೂ 127 ಆಗಿದೆ. ಐಡಿ ಕಾರ್ಡು, ಮನೆಗೆ ಎಲ್ಲ ಇದೆ, ಬ್ಯಾಗು, ರೆಕಾರ್ಡ್ ಎಲ್ಲ ಹಿಡ್ಕೊಂಡಿದ್ದೀನಿ. ಇಲ್ಲಿಂದ ನಮ್ಮ ಮನೆ, ಕಾಲೇಜು. ಸರಿ ಗೈಸ್,
ಈವ್ನಿಂಗ್ ಸಿಗ್ತೀನಿ. ಸರಿ, ಬಾಯ್. ಅದೇ ರೆಡಿ ಆದೆ, ನಾವು ಡೈರೆಕ್ಟಾಗಿ ಹೋಗ್ತಿದ್ದೀವಿ. ಯಪ್ಪ ನೋಡಿ, ಹೆಲ್ಮೆಟ್ ಹಾಕೋದು. ಏನು ಮಾಡೋಕ್ಕಾಗಲ್ಲ ಡ್ಯಾಡಿ. ಇವಾಗ ಡ್ಯಾಡಿ ರಿಟೈರ್ಮೆಂಟ್ ಅಲ್ಲ ಗೈಸ್, ತಗೊಂಡು ಒಂದು ತಿಂಗಳು ಆಗಿಲ್ಲ, 15 ದಿವಸ ಅಷ್ಟೇ ಆಗಿರೋದು. ಅದಕ್ಕೆ ಡ್ಯಾಡಿನೇ ಬಿಡ್ತಾರಂದರು. ನಮ್ಮಮ್ಮ ಸುಮ್ಮನೆ ನೀನು ಇದೆಲ್ಲ ಮಾಡ್ಕೊಬೇಡ, ಎಕ್ಸ್ಟ್ರಾ ಕೆಲಸ ಅಂದರು. ಆದ್ರೂ ಬಂದೆ. ಇವತ್ತು ಹೋಗಿ ನೋಡ್ಬೇಕು. ರೆಡಿ ಆಗಿಲ್ಲ, ಸಿಗ್ನಲಲ್ಲಿ ನಿಂತಿದ್ದೀವಿ. ಏನು ಪಾಪ ಪೈನಾಪಲ್ ತಿಂದೆ, ಪೈನಾಪಲ್ ಜ್ಯೂಸ್ ಕುಡಿದೆ ಮನೇಲಿ. ಆಮೇಲೆ ಡ್ರೈ ಫ್ರೂಟ್ಸ್ ಏನೋ ಇದು ಮಾಡಿದ್ರು, ಪೌಡರು, ಅದು ತಿಂದೆ ಅಷ್ಟೇ. ಇನ್ನು ಇಲ್ಲಿಂದ 1.2 ಕಿಲೋಮೀಟರು, ಅಂದರೆ 2 ನಿಮಿಷ ಅಲ್ಲ, 8 ನಿಮಿಷ ಅಂತ ತೋರಿಸಿದೆ. ಇಲ್ಲಿಂದ ಒಂದು 2 ನಿಮಿಷ ಅಷ್ಟೇ. 8 ನಿಮಿಷ ಸಾರಿ. ಸಿಗ್ನಲ್ ಬಿತ್ತು. ಹಾಂ, ಇವತ್ತು ಹಳೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಬೇಕು ಗೈಸ್. ಆ ಸಿಗ್ನಲೇ ಬಿದ್ದಿಲ್ಲ. FT ಸರ್ ಪಾಪ ಹೊರಟೋದ್ರು, ನಾವು ಹೊರಟ್ವಿ. ಇಲ್ಲಿಂದ ಸ್ವಲ್ಪ ಹತ್ರ. ಅದೇನು ಗೊತ್ತಾ ಗೈಸ್, ಒಂದೇ ರೋಡ್ ಆ್ಯಕ್ಚುಲಿ. ವಿದ್ಯಾಪೀಠ ಅಲ್ಲಿ ಒಂದು ಇದಿದೆ, ಏನೇಳಿ ನರಸಿಂಹ ದೇವಸ್ಥಾನ, ಅಲ್ಲಿಂದ ಒಂದೇ ರೋಡು, ಸ್ಟ್ರೈಟ್ ಬಂದರೆ ಒಂದೇ ರೋಡು. ಸಿಗ್ನಲ್ ಹತ್ರ ಬಂದು ನಿಂತ್ಕೊಂಡು ಇನ್ನೊಂದು ಸರ್ತಿ. ಇನ್ನು ಎಷ್ಟು ವರ್ಷ ಗೈಸ್? ಇನ್ನೊಂದು ವರ್ಷ, ಇನ್ನು 1 ತಿಂಗಳು, 1 ವರ್ಷ ಆಮೇಲೆ ನಾನೇ ಗಾಡಿ. ಸರಿ, ಅಲ್ಲಿ ಹೋದ್ಮೇಲೆ ಸಿಗೋಣ ಇರಿ. ಅಲ್ಲಿ ಹೋಗ್ಮೇಲೆ ತೋರಿಸ್ತೀನಿ ಹೇಗಿದೆ, ಹೇಗೆ ಕೋಚ್ ಕತೆ ಎಲ್ಲ ಕತೆ ಗೊತ್ತಿಲ್ಲ. ಅಲ್ಲಿ ಹೋಗಿ ನೋಡೋಣ. ಸುಸ್ತಾಗೋಯ್ತು ಗೈಸಿದೆ, ಶೆಕೆ ಆಗೋಯ್ತು. ಟೀಮ್ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಸೀನಿಯರ್ಸ್ ಜೊತೆ ಆಡಿದ್ದು. ಬಾಯರ್ಕೆ ಆಗೋಯ್ತು. ಅದರಲ್ಲಿ ಏನಾಯ್ತೋ ಗೊತ್ತಿಲ್ಲ, ಯಾರೋ ಒಬ್ಬ ಪ್ಲೇಯರ್ ಮಸ್ತಾಗಿ ಅಂಕಲ್ಲೇ ತಳ್ತಿದ್ದ, ಹಾಕೊಂಡು ಸರಿಯಾಗಿ ಎದುರಂಗಿಲ್ಲ, ತಳ್ತಿದ್ದ. ಎಲ್ಲ ಲೆಸನ್ ಲೆಸನ್ನು. ಜೈ ಶ್ರೀರಾಮ್, ಜಯ ಆಂಜನೇಯಪ್ಪ. ನೋಡಪ್ಪ, ಸುಸ್ತಾಗೋಯ್ತು. ಇವಾಗ ಪೀಸಾಗೆ ಮನೆಗೆ ಹೋಗಿ ಏನು ಕೆಲಸ, ಟೈಮೇನು 7:30 ಆಗಿದೆ. ಇನ್ನೂ 15 ಮಿನಿಟ್ಸಲ್ಲಿ ಹೊರಟೋಗ್ಬೋದು ಮನೆಗೆ. ಇನ್ನೂ ಏನು ಗೈಸ್ 17 ಆಗಲಿ. ನಾನು ಓಡಿಸಲ್ಲ ಗಾಡಿ, ಆದರೆ ಹೋಗುವಾಗಿದ್ದು ಒಂದೇ ರೋಡು, ಮೇನ್ ರೋಡು ಬಿಟ್ಟರೆ ಎಲ್ಲ ಗಲ್ಲಿಲೇ ಬರೋದು. ಫುಲ್ ಸುಸ್ತಾಗುತ್ತೆ. ಇವತ್ತು ಎಷ್ಟು ಮಿಸ್ ಮಾಡಿದೆ ಗೊತ್ತಾ? ಇವತ್ತು ಟೋಟಲು 3 ಟ್ರೈ ಮಾಡಿಲ್ಲ, 1 ಟ್ರೈ ಮಾಡಿಲ್ಲ. 2 ಬಂದು 2 ಮಿಸ್ ಮಾಡಿದೆ. ಒಂದು ವಿನ್ನಿಂಗ್ ಬಾಲ್ಗೆ ಇನ್ನೇನು ಅದು ಹಾಕಿದರೆ ಗೆಲ್ತಿದ್ವಿ, ಅದೊಂದು ಮಿಸ್ ಆಯಿತು ಅಷ್ಟೇ. ಟ್ರೈ ಮಾಡೋಣ, ಸುಸ್ತಾಗತ್ತೆ, ಪರವಾಗಿಲ್ಲ. ಏನು ನಾಳೆ ಒಂದು ದಿವಸ ಕಾಲೇಜಾ? ನಾಳೆ ಒಂದು ದಿವಸ ಆದರೆ ಮುಗೀತು. ಕೋಚ್ ಆಗಾನು ಸೆಟಪ್. ನಾಳೆ ಒಂದು ದಿವಸ ಕಾಲೇಜು, ಅದಾದಮೇಲೆ ಮುಗೀತು. ಅದಾದಮೇಲೆ ಸ್ಯಾಟರ್ಡೇ ಡೌಟು, ಕರೆದ್ರೆ ಕರೀಲಿ, ಕರೆದ್ರೆ ಬರ್ತೀನಿ, ಗ್ಯಾರಂಟಿ ಬರ್ತೀನಿ. ಸ್ಯಾಟರ್ಡೇ ಒಂದು ಓದ್ಕೊಂಬಿಟ್ಟು ಫುಲ್ ಓದ್ಕೊತೀನಿ. ನಾಳೆ ಮ್ಯಾಥ್ಸು,
ಅದೇ ಮ್ಯಾಥ್ಸು ಒಂದು 5 ಕ್ವಶನ್ ಇದೆ, ಅದು ಕ್ಲಾಸಲ್ಲಿ ಮಾಡ್ಕೊಂಬಿಟ್ಟಾದ್ರೆ ಈ ಇದಕ್ಕೆ ಮುಗೀತು ಹೇಳಿ. ಏನಪ್ಪ ಹೇಳ್ತಾರೆ, ಈ ಟೆಸ್ಟ್ಗೆ ಮುಗೀತು ಇವತ್ತಿಗೆ. ನಾಳೆ ಮಾಡಲ್ ಪೇಪರು. ನೆಕ್ಸ್ಟು CAG ಐ ಸಿ ಕೇಳೇ ಇಲ್ಲ ಮ್ಯಾಮ್ಗೆ, ಕೇಳಬೇಕು ಹೋಗಿ ಮಾಡಲ್ ಪೇಪರ್ ಏನಾದ್ರು ಕೊಡಿ ಅಂತ ಓದ್ಕೊಳ್ಳೋಕ್ಕೆ. ಕ್ವಶನ್ಸ್ ಹೇಳಿಲ್ಲ. ಡ್ಯಾಡ್ ನಮ್ಮ ತಾತನೂ ಬಂದಿದ್ದಾರೆ, ಇವಾಗ ಗಾಡೀಲಿ ಹೋಗೋದು, ಅದನ್ನು ತೋರಿಸ್ತೀನಿ ಸರಿನಾ ಗೈಸ್. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಓಡ್ತೀವಿ. ವಿದ್ಯಾಪೀಠ ಒಳಗಡೆ ಬಂದಿದ್ದೀವಿ. ಒಂದು 2 ನಿಮಿಷನ ಒಂದು 5 ನಿಮಿಷ ಹೊರಡೋಗ್ತೀವಿ ಮನೆಗೆ. ಎಷ್ಟು ಸುಸ್ತಾಗ್ತಿದೆ ಗೊತ್ತಾ. ಅವಾಗ ಊಟ ಮಾಡ್ಕೊಂಡ್ಬಿಟ್ಟು ಮಲ್ಕೊಂಡ್ಬೇಕು. ಏನೋ ಟೆಂಪೋ ಬರ್ತಿದೆ. ಹಾಂ ಚಲ್ಲ ಡ್ಯಾಡ್, ನಡೀರಿ, ಬನ್ನಿ ಹುಷಾರು ಡ್ಯಾಡಿ. ಹಾಂ ಬಂದಾಯಿತು. ಹುಷಾರು ಡ್ಯಾಡ್. ಇಲ್ಲಿ ರೋಡ್ ಇಲ್ಲ ಅಲ್ಲಿ. ಹಾಂ ಯಪ್ಪ ಇಲ್ಲೇ ಹಚ್ಬಿಡಿ. ಓಕೆ ಸರಿ ನಡಿ. ಗಂಗಮ್ಮನ ದೇವಸ್ಥಾನ ರೈಟ್ ತೊಗೊಂಡ್ಬಿಡಿ ನಡಿ. ಸರಿನಾ? ನಡೀರಿ ಡ್ಯಾಡ್. ಸರಿ ಐಸ್. ಇವಾಗ ಅಜ್ಜಿ ಮನೆಗೆ ಹೋಗಿ ಊಟ ಮಾಡ್ಕೊಂಡಲ್ಲ, ಏನೋ ಇಟ್ಟು ಹೋಗ್ಬೇಕಿತ್ತು. ಸರಿ ನಡಿ. ಆಯ್ತಾಸ್ಗಿವ. ಓಕೆ ನಡೀರಿ. ಹಾಂ ಸರಿ. ಅಲ್ಲಿ ರೋಡಿಲ್ಲ ಅಂತಿದ್ದಾನೆ. ಹುಷಾರು ಫುಲ್ಲು ಸುಸ್ತು ಗೈಸ್. ಅಷ್ಟೇ. ಇವಾಗ ಅಜ್ಜಿ ಮನೆಗೆ ಹೋಗಿ ವೀಡಿಯೋ ಮಾಡ್ತೀನಿ. ಇವಾಗ ಮೆಡಿಕಲ್ ಸ್ಟೋರ್ಗೆ ಹೋಗಿದ್ದಾರೆ ಡ್ಯಾಡಿ. ಬಂದ್ಬಿಟ್ವಿ ಮನೆ ಹತ್ರ. ಮನೆ ಹತ್ರನೇ ಸೋಮು ಬಿರಿಯಾನಿ. ಅಮ್ಮ ಗೈಸ್, ಗುರುವಾರ, ನಾಳೆ ಶುಕ್ರವಾರ, ನಾಳೆ ಶನಿವಾರ, ಆಚೆ ನಾಳಿದ್ದು ಭಾನುವಾರ ಮಸ್ತು ಮಜಾ ಫುಲ್ಲು. ಅದು ವೀಡಿಯೋನೇ ಹಾಕ್ತೀನಿ, ವ್ಲಾಗ್ ವ್ಲಾಗಲ್ಲೇ ಹಾಕ್ತೀನಿ. ವೀಡಿಯೋ ಮಾಡಲೇಬೇಕು, ಇಲ್ಲಾಂದರೆ ಥೂ ಅನ್ಸ್ಬಿಡುತ್ತೆ. ಸರಿ ಇರಿ, ಬರಲಿ. ತುಂಬ ಫ್ರೆಂಡ್ ಸಿಕ್ಕಿದ್ದ, ಅದೇ ಮೆಡಿಕಲ್ ಸ್ಟೋರ್ ಹತ್ರ ಮಾತಾಡಿಸಿದೆ. ನಮ್ಮ ಸ್ಕೂಲಲ್ಲಿ ಆಗಲಿ ರೋಡ್ ಹತ್ರ. ಅಬ್ಬಾ ಸುಸ್ತಾಗ್ತಿದೆ. ಸರಿ ಬನ್ನಿ ಗೈಸ್. ಇವಾಗ ಶೂವೆಲ್ಲ ತೆಗೆದ್ಬಿಟ್ಟು ಊಟ ಮಾಡ್ಕೊಂಬಿಟ್ಟು ಮನೆಗೆ ಹೋಗ್ಬೇಕು. ನಾಳೆ ಬೇರೆ ಆಧಾರ್ ಕಾರ್ಡ್ ಅದೇನೋ ಕೆಲಸ ಇದೆ, ಮಾಡ್ಕೊಬೇಕದು. ಸುಸ್ತಾಗ್ತಿದೆಯಾ? ಇರಿ ಯಪ್ಪ, ಬನ್ನಿ ಡ್ಯಾಡ್. ಸರಿ ಗೈಸ್. ಯಪ್ಪ ಎಸಿದೆಲ್ಲೋ ಕೀ ಎಲ್ಲೋ ಇಟ್ಬಿಟ್ಟೆ, ಗಾಡಿ ಕೀ ಹುರ್ಕೋಕೆ ಹೋಗ್ತಿದ್ದೀನಿ. ಯಪ್ಪ ಎಲ್ಲ ಕಥೆಗಳು ಎಲ್ಲ ತಲೆಗಳ ಪಾಪ. ನೋಡಬೇಕು ಇದೆಯಾ. ಎಷ್ಟು ಮರಳು ನೋಡಿ ಇಲ್ಲಿ. ದೇವ್ರ ದಯೆ ಯಾರು ತಗೊಂಡಿಲ್ಲ ಗಾಡಿ. ಯಪ್ಪ ಸುಸ್ತಾಗ
ಮುಂಚೆ ನಿಜ ಅಲ್ಲ, ಸುಮ್ಮನೆ ಹೇಳಿದ್ದಲ್ಲ. ಹಾವ ಏ ಅದೇ ಗೈಸ್ ನಿಮಿಷ ಹಿಡ್ಕೊಂಬಿಟ್ಟಿದ್ದೀನಿ. ಪಾಸು ಗೀಸು ಮಾಡೋದೇ ತಲೆನ ಇದರಲ್ಲಿ. ಅದಾದ್ರು ಪಟ್ ಅಂತ ಜೋಬ್ಗೆ ಹಾಕೊತಿದ್ದೆ, ಜೋಬ್ ಹಾಕ್ಕೊಳಕ್ಕಾಗಲ್ಲ, ಥರ ತಲೆನೋವು ಕೊಡುತ್ತೆ ಸ್ವಲ್ಪ. ಅಯ್ಯ ಸ್ವಲ್ಪ ಟೈಟ್ ಮಾಡಬೇಕು. ಅಲ್ಲಿ ಇವರೆಲ್ಲ ಕಾಯ್ಕೊಂಡು ಕೂತವ್ರೆ. ನಮ್ಮಮ್ಮ ಒಂದು ನಿಮಿಷ ಇರಿಯಪ್ಪ. ಅಪ್ಪ ಆಯಿತು, ಬ್ಯಾಗು ಗೀಗು ಎಲ್ಲ ಎತ್ಕೊಂಡು ಹೋಗ್ತಿದ್ದೀನಿ. ಕ್ಯಾಮ್ರಾನ ಸರಿ ಇಲ್ಲ, ಇದು ಟ್ರೈಪಾಡ್ ಯೂಸ್ ಮಾಡೋಲ್ಲ ಬಿಡಿ, ನನ್ನ ಕೈನೇ ಸರಿ ಇದಕ್ಕೆಲ್ಲ. ಇಟ್ಬಿಡ್ತೀನಿ. ಯಾವಪ್ಪ ಇವಾಗ ಹೋಗೋಣ ಒಂದು ರೌಂಡು ಅಂದರು. ಇಬ್ಬರು ಕಾಯ್ಕೊಂಡು ಕೂತಿದ್ದಾರೆ, ಮಮ್ಮಿ ಮತ್ತು ಪಪ್ಪ. ಇದು ಏನು ಗೊತ್ತಾ ಒಂದೇ ಪ್ರಾಬ್ಲಮ್, ಟ್ರೈಪಾಡ್ದು ನಿಮಿಷ. ಸರಿ ಗೈಸ್, ಇವಾಗ ಪಪ್ಪ ಮಮ್ಮಿ ಜೊತೆ ಒಂದು ರೌಂಡು ಹೋಗಿ ಬರೋಣ. ಇದೊಂದು ನಡೀರಿ ಯಪ್ಪ. ನನ್ನ ಕೂದ್ಯಾಕು ಹಿಂಗಾಗೋಗಿದೆ. ಸಲಾಮ. ಹಾಂ ನೀವೇನು ತಿಂತೀರಮ್ಮ? ಏನು ಬೇಡ, ಏಕೆ? ಹ್ಞೂ ಆಡ್ದೆ ಬ್ಲಾಕ್ ಕರತ್ತೀವಿ. ಗೈಸ್ ಇಲ್ಲೇ ಮಶ್ರೂಮ್ ತಿನ್ನಕ್ಕೆ ಬಂದಿದ್ವಿ. ಅಂಗಡಿ ಹೆಸರೇನು ಕೊಂಚ ದುಕಾನ ಗೊತ್ತಿಲ್ಲ ಅಲ್ಲ. ಬನಶಂಕರಿ ಗೋಬಿ ಕಾರ್ನರ್. ಬನಶಂಕರಿ ಗೋಬಿ ಕಾರ್ನರ್ ಬಂದು ಮಶ್ರೂಮ್ ತಿಂತಿದ್ದೀವಿ ಗೈಸ್. ಆಯ್ತಾ ಚಾ? ನಮ್ಮಮ್ಮ ಬರಲ್ವಂತೆ ಗೈಸ್, ಒಬ್ಬನೇ ತಿಂತಿದ್ದೀನಿ ಗೈಸ್. ಬಿಸಿ ಇದೆಯಮ್ಮ? ಬೇಯಿಸಿದ ಹೇಳಿ ಏನಾದ್ರು. ಒಳಗಡೆ ಬೇಯ್ದಿದೆ ಗೈಸ್, ಅದಕ್ಕೇನಂತಾರೆ ಬೇಯಿಸಿರೋದು, ಬೆಂದಿರೋದಂತೆ ಗೈಸ್. ಬೆಂದಿರೋದು ಒಳಗಡೆ ಬೆಂದಿದೆ. ಏನೋ ಪೆಪ್ಪರ್ ಡ್ರೈ ಥರ ಚೆನ್ನಾಗಿದೆ. ಸರಿ ಗೈಸ್, ಖಾರ ಆಗೋಯ್ತು ಅಂತ ಇಲ್ಲಿ ಎಲ್ಲೇದು ಕುಲ್ಫಿ ಸೆಲ್ಫಿಗೆ ಬಂದಿದ್ದೀವಿ. ಫುಲ್ ಖಾರ ಆಗೋಯ್ತು. ಅದೇ ಶುಗರ್ಲೆಸ್ಸು. ನಾನು ನಮ್ಮಮ್ಮ ಶುಗರ್ಲೆಸ್ ಅಲ್ಲ. ಇಲ್ಲ, ನಾನು ಶುಗರ್ಲೆಸ್ಸು. ನಾಳೆಗೆಲ್ಲ ಖಾರ, ಶುಗರ್ ಫ್ರೀ. ಇವಾಗ ತಿಂತಿದ್ದೀನಿ ಗೈಸ್. ಹಾಲ್ಕೋವ ಇದ್ದಂಗಿದೆ, ತಿನ್ನಿ. ಫಸ್ಟು ಚಿಕ್ಕು ತಿನ್ನೋಣ. ಹಾಲು ತಿಂದಂಗಿದೆ, ಅದೇ ಒಂಥರ ಚೆನ್ನಾಗಿದೆ. ಇವಾಗ ನಮ್ಮ ಉಪ್ಪಂಗೂ ತಿನ್ನಿಸ್ಬೇಕು. ಇಲ್ಲಿ ದೊಡ್ಡ ಪೀಸು. ರಬಡಿ ತಿನ್ನಂಗಿದೆ.
ಮುಗಿಸ್ಬಿಟ್ಟು ಶುರು ಮಾಡ್ತೀನಿ. ತುಂಬ ಚೆನ್ನಾಗಿತ್ತು ಗೈಸ್, ಚೆನ್ನಾಗಿತ್ತು. ಇವಾಗ ಡೈರೆಕ್ಟು ನಮ್ಮ ಮನೆಗೆ ಹೋಗಿ ಇವತ್ತಿನ ವ್ಲಾಗ್ ಮುಗಿಸ್ತೀನಿ, ಸರಿನಾ? ಸರಿ ಗೈಸ್, ಇವತ್ತಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಗುಡ್ ನೈಟ್, ಬಾಯ್.